ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ RCB ಮ್ಯಾಚ್ನಲ್ಲಿ ಇವತ್ತು ಉತ್ತಮ ಪ್ರದರ್ಶನವನ್ನು ಈ ಟೀಮು ನೀಡುತ್ತೆ ಅಂತಲೇ ನಮಗೆ ಭರವಸೆ ಇದೆ. ಯಾಕೆಂತಂದರೆ ಇನ್ನೇನು ಕೊನೆ ಅಂತ ತಲುಪ್ತಾ ಇದ್ದಾರೆ ಅವರು. ಆದರೂ ಕೂಡ ಈ ಮ್ಯಾಚು ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ ಈ ಮ್ಯಾಚಲ್ಲಿ ಮಾಡುವಂಥ ರನ್ ರೇಟ್ ಇರ್ಬೋದು, ಔಟ್ ಇರ್ಬೋದು, ಒಳ್ಳೆಯ ಉತ್ತಮ ಪ್ರದರ್ಶನ ಮಾಡಿದ್ರೆ ಈ ಬಾರಿ RCB ಕಪ್ನ ನಮ್ಮ ಬೆಂಗಳೂರು ತಂಡ ಗೆಲುವಲ್ಲಿ ಎರಡನೇ ಮಾತಿಲ್ಲ. ಇವತ್ತಿನ ಪರ್ಫಾರ್ಮೆನ್ಸ್ ಏನಿದೆ, ಇವತ್ತು ಏನು ಮಾಡ್ತಾರೆ ಪ್ರದರ್ಶನ, ಆ ಪ್ರದರ್ಶನದ ಮೇಲೆ ನಮಗೆ ಕಪ್ಪು 100ಕ್ಕೆ 100 ಭಾಗ ಬರ್ತದೆ. ಆದರೂ ಇವತ್ತು ಉತ್ತಮ ಪ್ರದರ್ಶನವನ್ನು ಮಾಡಬೇಕು. ಯಾಕೆಂದರೆ ಇವತ್ತು RCB ಯುವಕರಲ್ಲಿ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭರವಸೆ ಮೂಡಿದೆ. ಯಾಕೆಂದರೆ ಬೆಂಗಳೂರು 2-3 ಮ್ಯಾಚಲ್ಲೂ ಕೂಡ ಸ್ವಲ್ಪ ಅಷ್ಟು ಉತ್ತಮ ಪ್ರದರ್ಶನ ಇಲ್ಲದಿದ್ದರೂ ಕೂಡ ಈ ಬಾರಿ ಅತ್ಯುತ್ತಮವಾದ ಪ್ರದರ್ಶನವನ್ನು ಈ ಟೀಮು ಕೊಹ್ಲಿ ಮತ್ತು ಅವರ ಟೀಮ್ ಇವತ್ತೇನು ನೀಡುತ್ತೆ, ಅವ್ರಿಗೆ ಆಲ್ ದ ಬೆಸ್ಟ್ ಆಗಲಿ. ಇವತ್ತು ಗೆದ್ದು ಮುಂದೆ ನಡೆಯುವಂಥ ಇದನ್ನು ಕೂಡ ಕಪ್ನ ಗೆದ್ದು ಈ ಬೆಂಗಳೂರು ತಂಡ ನಮ್ಮೆಲ್ಲ ಕನ್ನಡ ನಾಡಿಗೆ ಹೆಮ್ಮೆ ತರಲಿ ಅಂತೇಳಿ ನಾನು ಅನಿಸ್ತೀನಿ. ಏನಿವತ್ತು RCB ತಂಡ ಇದುವರೆಗೂ ಆಡೋದಲ್ಲ ಆಟ, ಇವತ್ತು ಆಡ್ತದಲ್ಲ ಆಟ, ಇದು ಆಟ ಚೆನ್ನೈಗೆ ನೋಡ್ಕೊಳ್ಳೋ ಹೊಡೆ ರೀತಿ ಆಟ ಆಡ್ತದೆ ಅಂತ ನನ್ನ ನೋಡ್ತಾ ಇದ್ದೀವಿ. ಇದು ತುಂಬ ಕರ್ನಾಟಕ ಜನತೆಯೂ ಸಹ ಈ ಕಾತುರದಿಂದ ಕಾದು ಈ ಗೆಲ್ಲೇಬೇಕು. ಇದನ್ನು ನಾವು ಏನು ಅನ್ನೋದನ್ನ ಕರ್ನಾಟಕ ಜನತೆ ಇಡೀ ತಮಿಳುನಾಡಿಗೆ ತೋರಿಸುತ್ತೆ ಅನ್ನೋದೇ ನನ್ನ ಏನಿವತ್ತು ಹಂಗೆ ಅಷ್ಟು ಚೆನ್ನಾಗಿ ಆಡುತ್ತಾ ಹಾಗಾದ್ರೆ? ತುಂಬ ಚೆನ್ನಾಗಿ ಆಡ್ತದೆ. ಕರ್ನಾಟಕ ಜನತೆನೇ ಕಾಯ್ತು ಕೂತಿದೆ. ಅವರ ಬೆಂಬಲಿಗರು ಸಹ ಈ ನಮ್ಮ ಬೆಂಗಳೂರು ತಂಡಕ್ಕೆ ಇದ್ದೇ ಇದೆ. ಕನ್ನಡಿಗರ ಒಂದು ಬೆಂಬಲಿಗ ಈ ನಮ್ಮ ಬೆಂಗಳೂರು ತಂಡಕ್ಕೆ ಯಾವಾಗಲೂ ಜಯವನ್ನು ಬಯಸುತ್ತೆ. ಜಯಬೇರಿ ಬಾರಿಸಲೇಬೇಕು ಅನ್ನೋದೇ ಕನ್ನಡಿಗರ ಆಸೆ. ಇವತ್ತು ನಡೀತಿದೆ ಮ್ಯಾಚು, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಇವತ್ತು ಗೆಲ್ಲಬೇಕಾದ ಒಂದು ಅನಿವಾರ್ಯ ಇದೆ RCBಗೆ. ಇವತ್ತು CSK ಅವರು ಅಂದರೆ ಒಂದು ಸ್ವಲ್ಪ CSK RCB ಅಂದರೆ ಒಂದು ಸ್ವಲ್ಪ ಬದ್ಧವರಿಗಳು ಇರೋದಾಗಿರೋದ್ರಿಂದ ನಮಗೆ ಏನು ಈ ಮ್ಯಾಚಿಗೆ ಸ್ವಲ್ಪ ಗೆಲ್ಲಬೇಕು. ಈ RCB ಗೆಲ್ಲಬೇಕು. ಯಾಕೆಂದರೆ RCB ಮತ್ತು CSK ಅನ್ನೋದು ತುಂಬ ಕಾಲದಿಂದನೂ ಅಷ್ಟೇ ಎಲ್ಲ ಧೋನಿ ಮತ್ತು ವಿರಾಟ್ ಕೊಹ್ಲಿ ಮುಖಾಮುಖಿ ಆಗ್ತಿರೋದು ಕೊನೆ ಬಾರಿ. ಈ ವರ್ಷ RCB ಗೆಲ್ಲಬೇಕು. ಜೈ RCB. ಸರ್, ಇವತ್ತು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಪ್ರತಿಷ್ಠೆಯ ಪಂದ್ಯ. ಎಲ್ಲ ಅಭಿಮಾನಿಗಳು ನಮ್ಮ RCB ಕನ್ನಡದ ನಾಡಿನ ಮಕ್ಕಳು, ವೀರ ಕೆಚ್ಚೆದೆಯ ಮಕ್ಕಳು ಇವತ್ತು ಗೆಲ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕೆಂತೇಳಿದರೆ ನಮಗೆ ಕೆಲವು ಅನ್ಯಾಯಗಳು ಆಗಿದ್ದಾವೆ. ಪಾಯಿಂಟ್ಸ್ ಟೇಬಲಲ್ಲಿ ತುಂಬಾ ಅನ್ಯಾಯಗಳು ಆಗಿದ್ದಾವೆ. ರನ್ ರೇಟ್ ನಮ್ಮದು ಕಡಿಮೆ ಇರ್ಬೋದು, ಆದರೂ ನಾವು ಅಧಿಕ ಪಂದ್ಯಗಳನ್ನು ಗೆದ್ದಿರೋದ್ರಿಂದ ಅವರಿಗೆ ಬೇರೆಯವರಿಗೆ ಪ್ರಥಮ ಸ್ಥಾನ ಕೊಟ್ಟು ನಮಗೆ ಅನ್ಯಾಯ ಮಾಡಿರೋ ಬಗ್ಗೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಆದರೆ ಇವತ್ತಿನ ಪಂದ್ಯದಲ್ಲಿ ನಾವು ಗೆಲ್ಲುವ ಅನ್ನುವ ನಂಬಿಕೆ, ವಿಶ್ವಾಸ ಮತ್ತು ಆಸೆ ನಮಗೆ ಇದೆ. ಪ್ರತಿಯೊಬ್ಬ ಕನ್ನಡಿಗನು ನಮ್ಮ RCBಯ ತಂಡವನ್ನು ಧೈರ್ಯದಿಂದ, ಕೆಚ್ಚೆದೆಯಿಂದ ಪ್ರೋತ್ಸಾಹಿಸಬೇಕೆಂದು ನಾನು ಕೇಳ್ಕೊಳ್ಳುತ್ತೇನೆ ಸರ್. RCBನೇ ವಿನ್ ಆಗುತ್ತೆ. ಈಗ ಚೆನ್ನೈ ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ ಇವತ್ತಂತೂ ಪಕ್ಕ ಸೋಲಿಸ್ತೀವಿ ಅಂತಿದ್ದಾರೆ. ಏನು ಹೇಳ್ತೀವಿ ಅವರಿಗೆಲ್ಲ? ಇರೋ ಮ್ಯಾಚಲ್ಲಿ ಯಾವುದು ವಿನ್ ಆಗಿಲ್ಲ, ಇನ್ನು RCBನ ಹೆಂಗೆ ಸೋಲಿಸ್ತಾರೆ? ಆಗದೇ ಇಲ್ಲ ಇವತ್ತು. ಆಗದೇ ಇಲ್ಲ. ನೀವು ಯಾರು ಫ್ಯಾನು? RCB ಫ್ಯಾನ್. ಅಲ್ಲ, RCB ಯಾರು ಫ್ಯಾನ್? ವಿರಾಟ್. ಇವತ್ತು ಫಸ್ಟ್ ಬ್ಯಾಟಿಂಗ್ ಆದರೆ ಎಷ್ಟು ಹೊಡಿಬೋದು ಅನಿಸುತ್ತೆ RCB? ಸೆಂಚುರಿ ಹೊಡಿತಾನೆ ಅದು. ಅಲ್ಲ, ಒಬ್ಬರಲ್ಲ ನಾನು ಹೇಳಿದ್ದು, ಓವರ್ ಆಲ್ ಟೀಮ್ ಸ್ಕೋರ್. ಓವರ್ ಆಲ್ ಟೀಮ್ ಅಂದರೆ ಹೋಗುತ್ತೆ ಬ್ರೋ, 180 200 ಮೇ ಬಿ ಕ್ರಾಸ್ ಮಾಡ್ಬೋದು. ಅಷ್ಟು ಹೋಗುತ್ತೆ? ಹಾಂ, ಪಕ್ಕ. ಹಾಂ. ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? RCBನೇ ಗೆಲ್ಲೋದು. ಪಕ್ಕ RCB ಗೆಲ್ಲುತ್ತೆ. ಒಂದು ಕಡೆ ಚೆನ್ನೈ ಅಭಿಮಾನಿಗಳು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಪಕ್ಕ ಇವತ್ತು ಗೆಲ್ತೀವಿ, ನಾವು ಇವತ್ತು RCBನ ಸೋಲಿಸ್ತೀವಿ, ಇವತ್ತು ಮಾತ್ರ ಪಕ್ಕ ಬಿಡಲ್ಲ ಅಂತ. ಏನು ಹೇಳ್ತೀರಿ ಅವ್ರಿಗೆ? RCBನೇ, ಅವ್ರು ಏನು ಹೇಳಿದ್ರು ಯಾವಾಗಲೂ RCBನೇ ಗೆಲ್ಲೋದು. ಪಕ್ಕ. ಪಕ್ಕ. ನೀವು ಯಾರು ಫ್ಯಾನ್ ಮೇಡಮ್? ಕೊಹ್ಲಿ. ವಿರಾಟ್ ಕೊಹ್ಲಿ. ಎಷ್ಟು ಹೊಡಿಬೋದು ಇವತ್ತು ವಿರಾಟ್ ಕೊಹ್ಲಿ? 100. ಸೊ ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಆಲ್ರೆಡಿ ಟಾಪಲ್ಲಿದ್ದಾರೆ ಸರ್. ಸೊ ಸ್ಟ್ರಾಂಗ್ ಆಗಿದ್ದಾರೆ ಈ ಟೈಮು, ಚೆನ್ನಾಗಿ ಆಡ್ತಾ ಇದ್ದಾರೆ. ಆಡಲಿ. ಒಟ್ಟು RCB ಗೆಲ್ತಾರೆ ಇವತ್ತು. ಗೆದ್ರು ಸೋತ್ರು ಅವರು ಇದು ಕ್ವಾಲಿಫೈ ಆಗಿದ್ದಾರೆ. Qualify ಸೊ ನೋ ಡಸಂಟ್ ಮ್ಯಾಟ್ರ್. ಏನು ಮ್ಯಾಟ್ರ್ ಆಗಲ್ಲ. ಹೌದು. ಚೆನ್ನೈ ಆಲ್ರೆಡಿ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ. ಹೌದು, ಇಷ್ಟೇ ಬೇಕು. ಲಾಸ್ಟಲ್ಲಿ ಬಂದು ಹೋರಾಡಿ ಲಾಸ್ಟ್ ಟೈಮು ಹೋದ್ರಲ್ಲ ಆಚೆ ಕಡೆ, ಲೈಕ್ ಈ ಟೈಮು ಸ್ಟಾರ್ಟಿಂಗಿಂದಾನೇ ಹೊಡ್ಕೊಂಡು ಸ್ಟ್ರಾಂಗಾಗಿ ಬಂದಿದ್ದಾರೆ. ಸೊ ಕಾನ್ಫಿಡೆಂಟಾಗಿ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ಬೌಲರು, ಬ್ಯಾಟ್ಸ್ಮನ್ಸ್ ಎಲ್ಲ ಕಂಪೋಸಿಷನ್ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ಅಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಕರಿತೀವಿ ನಾವು. ಚೆನ್ನೈ ವರ್ಸಸ್ RCB ಮ್ಯಾಚ್ ಇತ್ತು ಅಂತಂದರೆ
ಏನಾರು ಆಗಲಿ ಇವತ್ತು ಆರ್ ಸಿ ಬಿ ಗೆಲ್ಲಬೇಕು, ಚೆನ್ನೈ ಫ್ಯಾನ್ಸ್ ಆದರೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಇವಾಗ ನಂದು ಒಂದು ಚಿಕ್ಕ ಸಜೆಷನ್ ಇದೆ, ಏನಂದರೆ ವೈ ಟು ಏನೋ ಒಂದೇ ಒಂದು ಗೇಮ್ನ ಏನಕ್ಕೆ ಇಷ್ಟು ಹೈಪ್ ಮಾಡೋದು ಅಲ್ವಾ? ಅದನ್ನು ಬಿಟ್ಟು ಗೇಮಾಗೇ ನೋಡೋಣ. ಇವಾಗ ಆರ್ ಸಿ ಬಿ ಚೆನ್ನೈ ಅಂತ ಹೋಗಿ ಬ್ಯಾಂಗ್ಳೂರು ಚೆನ್ನೈ ಅಂತ ಓಡಾಡ ಶುರು ಆಗಿದೆ. ಯು ಗೆಟ್ ಇಟ್ ರೈಟ್? ಸೊ ಒಂಥರ ಅದನ್ನ ಗೇಮ್ ಥರನೇ ನೋಡೋಣ. ಲೆಟ್ಸ್ ಬಿ ಪಾಸಿಟಿವ್. ಯಾರು ಗೆದ್ದರೆ ಏನು, ಲೆಟ್ಸ್ ಸೆಲೆಬ್ರೇಟ್ ದ ಗೇಮ್ ಅಲ್ವಾ? ಇವಾಗ ನೋಡಿ, ಅಲ್ಲಿರೋರು ಇಲ್ಲಿದ್ದಾರೆ, ಇಲ್ಲಿರೋರು ಅಲ್ಲಿದ್ದಾರೆ. ಸೊ ಇವರು ಇಲ್ಲಿ ಹೊಡೆದಾಟ ಆಡೋರಿಗೆ ಎರಡು ಕಡೆ ಎಲ್ಲಿ ಮೈಗ್ರೇಟ್ ಆಗಿದಾರೋ ಅವ್ರಿಗೆ ಇಶ್ಯೂಸ್. ನೀವು ಹೇಳೋ ಪ್ರಕಾರ ಯುದ್ಧ ಥರ ಬಿಂಬಿಸೋದು ಬೇಡ, ಇದನ್ನ ಗೇಮ್ ಥರ ನೋಡೋಣ. ಒಂಥರ ಅಫೆನ್ಸಿವ್ ಆಗಿ ಹೋಗೋಯ್ತು, ಇದು ಪರ್ಸ್ನಲ್ ಅಟ್ಯಾಕ್ಸ್ ಆಗಿ ಹೋಗೋಯ್ತು. ಯು ಗೆಟ್ ಮೈ ಪಾಯಿಂಟ್ ರೈಟ್? ಸೊ ಲೆಟ್ಸ್ ಸಿ ಆಸ್ ಅ ಪಾಸಿಟಿವ್ ವೈಬಿಂದ ನೋಡೋಣ, ಗೇಮ್ ಥರ ನೋಡೋಣ. ಯು ಗೆಟ್ ಇಟ್ ರೈಟ್? ಐ ಹೋಪ್ ಲೈಕ್ ಇವಾಗ ಒಂದೇ ಗೇಮ್ನ ಬಿಟ್ಟರೆ, ಇವ್ರು ನೋಡಿ ಫುಟ್ಬಾಲ್ ಇದೆ, ನ್ಯಾಷನಲ್ ಗೇಮ್ ಹಾಕಿ ಇದೆ, ಯಾರು ಸೆಲೆಬ್ರೇಟ್ ಮಾಡಲ್ಲ. ಎಲ್ಲಿ ನೋಡಿದ್ರು ಕ್ರಿಕೆಟ್. ಏನಕ್ಕೆ ಒಂದೇ ಒಂದು ಗೇಮ್? ಒಂಥರ ಪಾಲಿಟಿಕ್ಸ್ ಥರ ಆಗೋಯ್ತು ಇದು. ಒಂದು ಗೇಮ್ಗೆ ಹೈಪ್ ಏನಕ್ಕೆ? ಒಂದು ಗೇಮ್ಗೆ ಒಂದೇ ಒಂದು ಪ್ಲೇಯರ್ಗೆ ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಾ ಅಲ್ವಾ? ಲೆಟ್ಸ್ ಫೋಕಸ್ ಆನ್ ಅದರ್ ಗೇಮ್ ಆಲ್ಸೋ ಅಲ್ವಾ? ಸೊ ಮೈ ಹಂಬಲ್ ರಿಕ್ವೆಸ್ಟ್ ಇಸ್ ದಿಸ್. ಸೋಲು ಗೆಲುವು ಆಟದಲ್ಲಿ ಇದ್ದಿದೆ. ನೀವು ಹೇಳೋ ಪಾಯಿಂಟ್ನ ಖಂಡಿತವಾಗಿ ಎಲ್ಲರೂ ತೊಗೊಳ್ಳೇಬೇಕು. ಬಟ್ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಅಗೇನ್ ನೀವು ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀರಾ. ನಾನು ಕೇಳ್ತಾ ಇರೋದು ಕ್ವಶನ್ ಏನು ಅಂತಂದರೆ, ಒಂದು ತಂಡ ಗೆಲ್ಲಬೇಕು, ಒಂದು ತಂಡ ಸೋಲ್ಲೇಬೇಕು ಮ್ಯಾಚ್ ಅಂತಂದಮೇಲೆ. ಅಂದರೆ ಆ್ಯಸ್ ಅ ಕ್ರಿಕೆಟ್ ನೀವು ವಾಚರ್ ಆಗಿ ಯಾರು ಗೆಲ್ಬೋದು, ಯಾರು ಸ್ಟ್ರಾಂಗ್ ಅನ್ಸುತ್ತೆ ನಿಮಗೆ? ಪರ್ಸ್ನಲ್ ಆಗಿ ನನ್ನ ಕೇಳಿದ್ರೆ ಅಮ್ಮ ಫುಟ್ಬಾಲ್ ಪ್ಲೇಯರ್. ಓಕೆ ಓಕೆ ಸರಿನಾ? ನನಗೆ ಕ್ರಿಕೆಟೇ ಒಂಥರ ನಾನು ಲೇಜಿ ಗೇಮ್ ಥರ ನಾನು ನೋಡ್ತೀನಿ, ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆನಾ? ಸೊ ನನ್ನ ಪ್ರಕಾರ ನಾನು ನೋಡೋದು ಇಲ್ಲ ಆ ಗೇಮ್ನ. ಸೊ ಐ ಆಮ್ ಸೋ ಸಾರಿ ಟು ಇಂಟರ್ಫಿಯರ್ ಇನ್ ದಿಸ್ ಗೇಮ್. ಆದರೆ ಅದನ್ನು ಬಿಟ್ಟು ನಾನು ಓವರ್ ಆಲ್ ನೋಡಿದಾಗ ನಾಟ್ ಟು ಗೆಟ್ ಇನ್ ಟು ಟೂ ಮಚ್ ಪರ್ಸ್ನಲ್ ಅಂತ ನನಗೆ ಗೊತ್ತು. ನನ್ನ ಹಂಬಲ್ ರಿಕ್ವೆಸ್ಟ್. ಬ್ರೋ ನಾ ಆರ್ ಸಿ ಬಿ ಬ್ರೋ. ಆರ್ ಸಿ ಬಿ. ನೀವು ಯಾರು ಫ್ಯಾನ್? ನಾನು ವಿರಾಟ್ ಕೊಹ್ಲಿ ಫ್ಯಾನ್ ಬ್ರೋ. ವಿರಾಟ್ ಕೊಹ್ಲಿ ಎಷ್ಟು ನೋಡಿಬೋದು ಅನ್ಸುತ್ತೆ ಇವತ್ತು? ನಿಜ ಗೊತ್ತಿಲ್ಲ ಬ್ರೋ ಹೆಂಗಿರ್ತಾರೆ ಅಂತ. ಎದುರುಗಡೆ ಯಾರೋ ಧೋನಿ ಆಡ್ತಾರೆ, ಬಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅವತ್ತು ಮ್ಯಾಚ್ ಇವತ್ತು. ಒಟ್ಟು ಆರ್ ಸಿ ಬಿ ಅಂತೂ ಗೆಲ್ಲುತ್ತೆ. ಬಟ್ ಆರ್ ಸಿ ಬಿ ಗೆಲ್ಲುತ್ತೆ. ಬಟ್ ಫೈನಲ್ ಒಂದು ಥಿಂಗ್ ಹೇಳ್ಬೇಕಂದ್ರೆ, ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ ಇವತ್ತಷ್ಟೇ. ಒಟ್ಟು ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ ಅಷ್ಟೇ ಪಕ್ಕ. ನಿಮ್ಮ ಒಂದು ಆಸೆ ಆರ್ ಸಿ ಬಿ ಗೆಲ್ಬೇಕು? ಆರ್ ಸಿ ಬಿ ಗೆಲ್ಬೋದು ಸರ್. ಇವತ್ತು ಆರ್ ಸಿ ಬಿ ವರ್ಸಸ್ ಚೆನ್ನೈ ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಮೋಸ್ಟ್ಲಿ ಆರ್ ಸಿ ಬಿ ವಿನ್ ಆಗಬೇಕು ಅಷ್ಟೇ. ಯಾರು ಫ್ಯಾನ್ ನೀವು? ಆರ್ ಸಿ ಬಿ ಫ್ಯಾನ್. ಆರ್ ಸಿ ಬಿಲಿ ಯಾರು ಫ್ಯಾನ್ ಪರ್ಟಿಕ್ಯುಲರ್ ಆಗಿ? ವಿರಾಟ್ ಕೊಹ್ಲಿ ಫ್ಯಾನ್. ಆ್ಯಂಡ್ ರಜತ್ ಪಾಟಿದಾರ್ ಆಲ್ಸೋ ಸಪೋರ್ಟಿಂಗ್. ಓಕೆ. ಇವತ್ತು ಚೆನ್ನೈಯಲ್ಲಿ ಹೋಗಿ ಬೆಂಗಳೂರವರು ಅವ್ರನ್ನ ಸೋಲಿಸಿ ಬಂದಿದ್ರು. ಇವತ್ತು ಬೆಂಗಳೂರಲ್ಲಿ ಗೆದ್ದು ಬಂದಿದೆ. ಇವತ್ತು ನಾವು ಆರ್ ಸಿ ಬಿನ ಸೋಲಿಸ್ತೀವಿ ಅಂತ ತುಂಬ ಕಾನ್ಫಿಡೆಂಟಲ್ಲಿದೆ ಚೆನ್ನೈ. ಆಗುತ್ತೆ ಅನ್ಸುತ್ತೆ? ಆಗುತ್ತೆ ಅನ್ಸುತ್ತೆ. ಚೆನ್ನೈ ನೋಡಿ ಸೋಲಿಸ್ಬೋದು ಆರ್ ಸಿ ಬಿನ? ಐ ಆಮ್ ನಾಟ್ ಸೋ ಮಚ್ ಗುಡ್ ಇನ್ ಕನ್ನಡ. ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಯಾರು ಗೆಲ್ತಾರೆ ಅನ್ಸುತ್ತೆ? 100% ಆರ್ ಸಿ ಬಿ ವಿನ್ ಆಗುತ್ತೆ, ಅದರಂತ ಡೌಟೇ ಇಲ್ಲ. ವಿರಾಟ್ ಕೊಹ್ಲಿ 100 ಹೊಡಿತಾರೆ, ಪಕ್ಕಾ ಹೊಡಿತಾರೆ, ಮಿಸ್ಸೇ ಆಗಲ್ಲ ಬಿಡಿ. ಇವತ್ತು ಚೆನ್ನೈ ಫ್ಯಾನ್ಸ್ಗಳು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಆರ್ ಸಿ ಬಿನ ನಾವು ಅವ್ರ ಹೋಮ್ ಗ್ರೌಂಡಲ್ಲೇ ಸೋಲಿಸ್ತೀವಿ ಅಂತ ಬರ್ಕೊಳ್ತಾ ಇದ್ದಾರೆ, ಛೇಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ? 100% ಆಗಲ್ಲ ಬಿಡಿ. ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ನಮ್ಗೆ ವಿರಾಟ್ ಕೊಹ್ಲಿ ಹೊಡಿತಾರೆ, ಅದಂತೂ ಮಿಸ್ಸೇ ಇಲ್ಲ. 18 ಏನಕ್ಕೆ ಹೇಳಿ, ವಿರಾಟ್ ಕೊಹ್ಲಿ 100 ಹೊಡೋಕ್ಕೆ ಅದು 18 ಅಂತ ಕೊಟ್ಟಿದ್ದಾರೆ, ಮಿಸ್ಸೇ ಆಗಲ್ಲ ಬಿಡಿ. ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ ಚೆನ್ನೈನವರು, ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಬಟ್ ಯಾಕಿಷ್ಟು ಇವತ್ತು ಗೆಲ್ಲೇಬೇಕು ಅನ್ನೋ ಒಂದು ಹಠ ಯಾಕೆ ಅವ್ರಿಗೆ ಅಂತ? ಅವ್ರಿಗೆ ಇಂಡಿಯಾ ಪಾಕಿಸ್ತಾನ ಥರ ಇದು ಆಲ್ರೆಡಿ ಮಾಡಿಬಿಟ್ರು. ಹಂಗೆ ನಮ್ಮ ಜನ ಹೆಂಗಿದಾರೋ ಹಂಗೆ ಚೇಂಜ್ ಮಾಡಿಬಿಟ್ರಲ್ಲ. ಚೆನ್ನೈ ಆರ್ ಸಿ ಬಿ, ಕರ್ನಾಟಕ ಚೆನ್ನೈ, ತಮಿಳು ಕನ್ನಡ, ಹಿಂಗೆ ಮಾಡಿಬಿಟ್ರು. ಅದರಿಂದ ಇವತ್ತು ಆರ್ ಸಿ ಬಿ ವಿನ್ ಆಗೋದು ಮಿಸ್ ಆಗಲ್ಲ. ಭಾಷೆ ತಪ್ಪಲ್ವಾ ಸರ್? ಭಾಷೆ ಮಿಡ್ಲಿಕ್ಕೆ ಥರ ಸ್ಪೋರ್ಟ್ಸಲ್ಲಿ ಮಾಡ್ಬಿಟ್ರು ಏನು ಮಾಡೋಕ್ಕಾಗಲ್ಲ. ನಾವೇನು ದಡ್ರಲ್ಲ ಬಿಡಿ. ಪಕ್ಕ ಚೆನ್ನೈ ಹೊಡೆಯೋದು ಸರ್. ಚೆನ್ನೈ ಗೆಲ್ತಾರೆ. ನೀವು ಯಾರು ಫ್ಯಾನ್ ಸರ್? ನಾವು ವಿರಾಟ್ ಕೊಹ್ಲಿ ಫ್ಯಾನ್ ಸರ್. ವಿರಾಟ್ ಕೊಹ್ಲಿ ಫ್ಯಾನ್ಸು, ಆರ್ ಸಿ ಬಿ ಫ್ಯಾನ್ಸು. ಬಟ್ ಆರ್ ಸಿ ಬಿ ಇರೋದೇ ಸೋಲೋದಕ್ಕೆ, ದುಡ್ಡು ಮಾಡೋದಕ್ಕೆ. ಇವತ್ತು ಪಕ್ಕ ಫಿಕ್ಸ್ ಆಗುತ್ತೆ, ನೋಡ್ತಾ ಇರಿ. ಇಷ್ಟು ದಿನ ಗೆದ್ದಿದೆಯಲ್ವಾ, ಎಲ್ಲರೂ ಆರ್ ಸಿ ಬಿ ಮೇಲೆ ಹಾಕ್ತಾರೆ ಹೋಮ್ ಗ್ರೌಂಡ್ ಅಂತ. ಚೆನ್ನೈ ಅವ್ರು ಸೋಲುತ್ತಾರೆ ಅಂತ ಹಾಕ್ತಾರೆ. ಚೆನ್ನೈ ಅವ್ರು ಸೋಲಲ್ಲ ಇವತ್ತು, ಚೆನ್ನೈ ಅವರೇ ಕಪ್ ಹೊಡೆಯೋದು. ಯಾರು ದುಡ್ಡು ಹಾಕ್ತಾರೋ ಬೆಂಗಳೂರು ಮೇಲೆ ದಯವಿಟ್ಟು ನೋಡ್ಕೊಂಡು ಹಾಕಿ. ಇವತ್ತು ಪಕ್ಕ ಚೆನ್ನೈ ಫಿಕ್ಸ್ ಮಾಡೋದು, ಫಿಕ್ಸ್ ಆಗೋದು. ಆರ್ ಸಿ ಬಿ ಸೋಲುತ್ತೆ ಸರ್, ಚೆನ್ನೈ ಗೆಲ್ಲುತ್ತೆ 100%. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ?
ಯಾರು ಗೆಲ್ತಾರೆ ಅನ್ಸುತ್ತೆ? ಆರ್ ಸಿ ಬಿ ಫ್ಯಾನ್ಸ್ ಬಟ್ ಸಿ ಎಸ್ ಗೆ ಗೆಲ್ಲಿ. RCB ಫ್ಯಾನ್ಸು ಬಟ್ CSK ಗೆಲ್ಲಿ ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಅಲ್ಲ ಇದಾದ್ರೂ ಗೆದ್ಕೊಂಡಾದ್ರು ಹೋಗ್ಲಿ ಅಂತ. ಅಂದ್ರೆ ಸಮಾಧಾನಕ್ಕೆ ಅಂತ ಗೆಲ್ಲಿ ಅಂತ. ನನಗೆ ಬೇಜಾರಾಗಿದ್ದಾರೆ CSK ಫ್ಯಾನ್ಸ್ ಎಲ್ಲ. ಸೊ ಅಟ್ಲೀಸ್ಟ್ ಈ ಮ್ಯಾಚ್ ಅವ್ರು ಬಿಟ್ಕೊಡ್ಲಿ ಅಂತ RCB ಕೇಳ್ಕೊಂತೀನಿ. ಅಲ್ಲ, ಆಸ್ ಅ RCB ಫ್ಯಾನ್ ಆಗಿ ಚೆನ್ನೈ ಮೇಲೆ ಇಷ್ಟು ಈಸಿಯಾಗಿ ಬಿಟ್ಕೊಡಿ ಅಂತ ಯಾಕೆ ಹೇಳ್ತಿದ್ದೀರಿ? ಬಟ್ ನೋಡಕ್ ಆಗ್ತಿಲ್ಲ CSK ಫ್ಯಾನ್ಸ್ ಅಳು ನೋಡಕ್ ಆಗ್ತಿಲ್ಲ ಅಂತ. ಆಗ್ತಿಲ್ಲ. ಸೊ ಅಟ್ಲೀಸ್ಟ್ RCB ಫ್ಯಾನ್ಸ್ ಇದೊಂದು ಬಿಟ್ಕೊಡ್ಲಿ ಅಂತ ಕೇಳ್ಕೊಂತಿದ್ದೀನಿ. ಇವತ್ತು RCB ವರ್ಸಸ್ ಚೆನ್ನೈ ಮ್ಯಾಚ್ ಇದೆ ಅಣ್ಣ. ಪಂದ್ಯದ ಬಗ್ಗೆ ಏನು ನಿಮಗೆ? ನಾವು ಯಾವತ್ತು RCB ಫ್ಯಾನ್ ಅಣ್ಣ. ನಾವು ನಮ್ಮ ಕೇಳೋಣ, ನಿನ್ನ ಕೇಳ್ದಂಗೆ ನಾನು ಹೇಳ್ತಾ ಇರ್ತೀನಿ. ಇವತ್ತು RCBಗೆ ಎಷ್ಟು ರನ್ ಅಂತರದಿಂದ ಗೆಲ್ಬೋದು ಅನ್ಸುತ್ತೆ? RCB ಒಂದು 200 ಮೇಲೆ ಹೊಡ್ರಣ ಗ್ಯಾರಂಟಿ ಗೆಲ್ತಾರೆ ಅವ್ರೆ. ಪಕ್ಕ ಗೆಲ್ತಾರೆ. 200 ಮೇಲೆ ಹೊಡ್ರೆ ಗ್ಯಾರಂಟಿ ಆಡ್ಸ್ಕೊತಾರಣ್ಣ. ಮತ್ತೆ ಇನ್ನೊಂದು ಕಡೆ ಇವತ್ತು ಚೆನ್ನೈ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ಕೋತಾರಂಥದ್ದು ಏನಂತಂದ್ರೆ ಇವತ್ತು ಪಕ್ಕಾ ಬೆಂಗಳೂರಲ್ಲಿ ಅವ್ರನ್ನ ಸೋಲಿಸ್ತೀವಿ ಅಂತ. ಇಲ್ಲಣ್ಣ, ಇವತ್ತು ಬೆಂಗಳೂರಲ್ಲೇ ಮ್ಯಾಚ್ ಆಗ್ಬೋದು. ಇವತ್ತು ಬೆಂಗಳೂರಲ್ಲೇ ಮ್ಯಾಚು. ಆಲೆ CSK ಆಲೆ ಹೊಂಟೋಗವ್ರೆ. ಯಾವುದೇ ಕಾರಣಕ್ಕೂ RCB ಮೇಲೆ ಇವತ್ತು ಗೆಲ್ಲಲ್ಲ ಅವರು. 200%. RCBನೇ ಗೆಲ್ಲೋದು. ಕೊಹ್ಲಿ ಮೇಲೆ ಅವ್ರು ಗೆಲ್ಲಲ್ಲ ಯಾವತ್ತು. ಆಲೆ ಕೊಹ್ಲಿ ಇನ್ನೂ ಒಳ್ಳೆ ಫಾರ್ವರ್ಡಲ್ಲ ಅವರೇ. ಧೋನಿ ಆಲೆ ಕಮ್ಮಿ ಆಗೋಗಿದೆ, ಅವ್ರ ಕ್ರೇಜ್ ಅನಿಸ್ತದೆ. ನನ್ನ ಯಾಕೋ ಕ್ರೇಜ್ ಕಡಿಮೆ ಆಗ್ಬಿಟ್ಟದೆ. ಆಲೆ ಅವ್ರಿಗೂ ಆಲೆ ಆಡಿ ಆಡಿ ಬೋರ್ ಅನ್ಸ್ಬಿಟ್ಟದೆ. ಯಾಕೋ ಅವ್ರು ಆಡ್ತಾ ಇರೋದು ನೋಡಿದ್ರೆ ಕೊಹ್ಲಿಗೆ ಆ ಥರ ಅನಿಸಿಲ್ಲ. ಇನ್ನೂ ಚೆನ್ನಾಗಿ ಆಡ್ತಾರೆ. ಹೌದಣ್ಣ, ಹೌದೌದು, ಗೊತ್ತಾಯ್ತು. ವಿಡಿಯೋ ಭಾಷೆ ನೋಡಿದ ತಕ್ಷಣ ಗೊತ್ತಾಯ್ತು. ಅದರಿಂದ ಇವತ್ತು RCBನೇ ಗೆಲ್ಲೋದು. ನಾವು RCB ಫ್ಯಾನ್ ಅಂತ ಹೇಳ್ತಾ ಇಲ್ಲ, RCBನೇ ಗ್ಯಾರಂಟಿ ಗೆಲ್ಲೋದು. ಇವತ್ತು ಪ್ಲೇ ಆಫ್ ಹೋಯ್ತದೆ. ಇವತ್ತು ಗ್ಯಾರಂಟಿ ಅನ್ಕೊಂಡ್ಬಿಡ್ತೀವಿ. ಇವತ್ತು ಗೆದ್ರಿ ಗ್ಯಾರಂಟಿ ಗೆದ್ದು ಪ್ಲೇ ಆಫ್ ಹೋಗ್ಬಿಡ್ತಾರೆ. ಹೋಗ್ಬಿಡ್ತದೆ ಗ್ಯಾರಂಟಿ. RCB ಜೈ RCB ಅಷ್ಟೇ. ಚೆನ್ನೈನವ್ರು ಇವತ್ತು ಸೋಲಿಸ್ತೀನಿ ಅಂತಾರಪ್ಪ ನಮ್ಮನ್ನ. ಇಲ್ಲ, ಚೆನ್ನೈ ಅವ್ರು ಸೋಲ್ಸಕ್ಕಾಗಲ್ಲ. ಚೆನ್ನೈ ಅವ್ರ ಮೇಲೆ ಛಲ ಇದೆ. RCB ಅವ್ರು ಗೆಲ್ಲಬೇಕು ಅನ್ನೋ ಒಂದು ಇದಿದೆ. ಹೋಮ್ ಗ್ರೌಂಡಲ್ಲಿ ಸೋಲ್ಬಾರ್ದು, ಅದು CSK ಮೇಲೆ ಸೋಲ್ಬಾರ್ದು ಅನ್ನೋ ಒಂದು ಹೋಪ್ ಇದೆ. ಗೆಲ್ತಾರೆ, 100% ಗೆದ್ದೇ ಗೆಲ್ತಾರೆ. ಗೆಲ್ಲಬೇಕು. ಜೈ RCB. ಚೆನ್ನಾಗಿ ಮ್ಯಾಚ್ ಇದೆ. ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್? RCB ವಿನ್ ಆಗುತ್ತೆ ಇವತ್ತು, ಪಕ್ಕ, ನೋ ಡೌಟ್. ಬಟ್ ಚೆನ್ನೈನವ್ರು ಇವತ್ತು ಸೋಲಿಸ್ತಾರೆ RCB ನ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು ಯಾರು ಫ್ಯಾನು ಸರ್? ನಾವು ಕೊಹ್ಲಿ ಫ್ಯಾನ್. ಯಾರು? ಕೊಹ್ಲಿ, ವಿರಾಟ್ ಕೊಹ್ಲಿ. ಎಷ್ಟು ಹೊಡಿಬೋದು ಅನ್ಸುತ್ತೆ ಇವತ್ತು? ಹೊಡಿಬೋದು, 240 ಗಂಟೆ ಹೊಡಿಬೋದು. 240. 100% ಪಕ್ಕ 240 ಹೊಡೆದೇ ಹೊಡಿತಾರೆ. ಗೆಲ್ತಾರೆ ಇವತ್ತು. RCB ಗೆಲ್ತಾರೆ 100%. ಕಪ್ ನಮ್ದೇನೆ. ಈ ಸಲ ಕಪ್ ನಮ್ದೇನೆ ಈ ಸಾರಿ, ಯಾವುದೇ ಡೌಟ್ ಇಲ್ಲ. ಯಾರು ಗೆಲ್ತಾರೆ ಅನ್ಸುತ್ತೆ? ಇವತ್ತು RCB ವಿನ್ ಆಗಲೇಬೇಕು. ಯಾಕಂದರೆ CSK ಅಂದರೆ ಭಾಳ ಫೈಟ್ ಮಾಡ್ತಿದ್ದಾರೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೊಡಿತಾರಂತ. ಅದಕ್ಕೆ RCB ಹೊಡಿಲೇಬೇಕು. ಜೈ RCB, ಪಕ್ಕ RCBನೇ. ಜೈ RCB. ಬಟ್ ಚೆನ್ನೈ ಫ್ಯಾನ್ಸ್ ಇವತ್ತು RCB ಸೋಲುತ್ತೆ ಅಂತಿದ್ದಾರಪ್ಪ. ಇಲ್ಲ ಸರ್, ಸಾಧ್ಯನೇ ಇಲ್ಲ. ಯಾಕಂದರೆ ಬೆಂಗಳೂರು ಪಿಚ್ ಹೊಡಿಲೇಬೇಕು. ಬಟ್ ಗೆಲ್ತಾರೆ ಪಕ್ಕ, ಶೋರು. ಇವತ್ತು RCB ವರ್ಸಸ್ ಚೆನ್ನೈ ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಮ್ಯಾಚ್ ಬಗ್ಗೆ ಅವ್ರಿಗೆಲ್ಲ ಹೊಡೆಯೋದು ಎಷ್ಟೊತ್ತು. ಆಲ್ರೆಡಿ ಫಾರ್ಮಲ್ಲಿ ಇಲ್ಲ CSK ಅವರು. RCB ಪಕ್ಕ ಹೊಡೆದು ಮನೆ ಕಳ್ಸೋದು, ಅದು ಗ್ಯಾರಂಟಿ ಫಿಕ್ಸು. ಹೆಂಗಿರೋ ಜೈಲ್ ಡ್ರೆಸ್ ಎಲ್ಲ ರೆಡಿ ಆಗೈತೆ. ಸ್ಟೇಡಿಯಮ್ಗೆ ಜೈಲ್ ಡ್ರೆಸ್ ಹಾಕೊಂಡು ಹೋಗೋದು. ನಮಗೆ ಲಾಲಿಪಾಪ್ ತೋರಿಸ್ತಾರೆ, ನಾವು ಇವತ್ತು ತೋರಿಸ್ತೀವಿ ನಾವೇನು ಅಂತ. RCB ಅವರು ಅಯ್ಯೋ ಹಾಕೊಳ್ಳೋರು ಹಾಕೊಂತಾರೆ ಅಣ್ಣ. ಅಲ್ಲಿ ನಮ್ಮ ಒಬ್ಬನೇ ಸಾಕು, ಅಲ್ಲಿ ವಿರಾಟ್ ಒಬ್ಬ ಕಿಂಗ್ ಅವನೇ ಸಾಕು. ಅವನ್ನೆಲ್ಲ ಹೊಡೆಯೋದು ಎಷ್ಟು ಕಿಂಗ್ ಬಂದು ಹೊಡೆದ್ರೆ ಸಾಕು. ಇವತ್ತು ಪಕ್ಕ ಸೆಂಚುರಿ ಹೊಡಿತಾ ನೋಡಿ ಇವತ್ತು ವಿರಾಟ್ ಕೊಹ್ಲಿ. ಆಲ್ರೆಡಿ ತುಂಬ ಬೇಸರ ಆಗ್ಬಿಟ್ಟಿದ್ದಾರಪ್ಪ RCB ಇವರು, ಚೆನ್ನೈ ಅವರು. ಅಷ್ಟೇ ಕತೆ. ಏನು ಔಟ್ ಆಫ್ ದ ಫಾರ್ಮು, ಏನೇನು ಮಾಡೋಕ್ಕಾಗಲ್ಲ. ಅಷ್ಟೇ ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಸೀಸನ್ ಬಂದು ಚೆನ್ನಾಗಿ ಆಡ್ತೀನಿ ಅಂತ ಹೇಳೋರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಒಟ್ನಲ್ಲಿ RCB ಅಷ್ಟೇ. ಈ ಸಲ ಕಪ್ ನಮ್ಮದೇ. ಫಾರ್ಮಲ್ಲಿ ಬೇರೆ ಅವರೇ ಚೆನ್ನಾಗಿ ಆಡ್ತವ್ರೆ. ಹಂಗೆ ಆಡ್ಬಿಟ್ರೆ ಸಾಕು ಈ ವರ್ಷ. ಮ್ಯಾಚ್ ನೋಡೋಕೆ ಹೋಗ್ತಿದ್ರಂತೆ? ಇಲ್ಲ ಸರ್, ಟಿಕೆಟ್ ಸಿಗ್ತಾಯಿಲ್ಲ. ಅದು ಬೇರೆ ಹುಡುಕ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ ಪಕ್ಕ. ಸಿಕ್ಕ ಬ್ಲ್ಯಾಕಲ್ಲಿ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಇನ್ನು. ಅಲ್ಲೆಲ್ಲ ಸ್ಟೇಡಿಯಮಲ್ಲಿ ಎಲ್ಲ ಫುಲ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿದ್ರೆ ಹೋಗಬೇಕು ಸ್ಟೇಡಿಯಮ್. ಹೋದರೆ ಪಕ್ಕ ಹೋಗ್ತೀವಿ. ಓಕೆ. ಜೈ RCB. ಅದೇ ಸರ್, ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಸ್ವಲ್ಪ ಹೆಂಗಿದ್ರು ಈ ಟೀಮ್ ಸ್ಟ್ರಾಂಗ್ ಇದೆ. RCB ಟೀಮು ಬೌಲಿಂಗು ಇದೆ, ಬ್ಯಾಟಿಂಗು ಇದೆ, ಫೀಲ್ಡಿಂಗು ಇದೆ. ಆಲ್ರೌಂಡರ್ 11 ಪ್ಲೇಯರ್ ಆಲ್ರೌಂಡರ್ ಹೆಂಗಿದ್ರು. ಆದರೆ ಮಾತ್ರ ಟೈಮಿಂಗ್ಸ್ ಮ್ಯಾಚ್ ಮಳೆ ಬರಬಾರ್ದು. ಯಾಕಂದರೆ ಫುಲ್ ವೆಯ್ಟಿಂಗ್ ಇದ್ದೀವಿ. ಮಳೆ ಇದೆ. 6 ಗಂಟೆ ನೋಡೋಣ. ಇವತ್ತು ಕ್ಲೈಮೇಟ್ ಗಾಳಿ ಈ ಸಲ ಬೀಳ್ಸಲ್ಲ, ಬರಲ್ಲ ಈ ಸಲ. ನೋಡೋಣ. ಹೋದ ಮ್ಯಾಚಲ್ಲಿ ಬೇರೆ ಜಾಕೋಬ್ ಬೆದ್ದಲ್ ಆಡ್ಸಿದ್ರು. ಫಿಲ್ಸಾಲ್ಟ್ ಹುಷಾರಿರಲಿಲ್ಲ. ಮೋಸ್ಟ್ಲಿ ಇವತ್ತು ಫಿಲ್ಸಾಲ್ಟ್ ಆಡ್ಬೋದು. ಫಿಲ್ಸಾಲ್ಟ್ ಏನೋ ಫಾರ್ಮು ಬಂದರೆ CSK ಔಟ್ ಆಫ್ ಅಷ್ಟೇ. ಅದೇ ಟೌನಿಂದ ಔಟು. ಫಿಲ್ಸಾಲ್ಟ್ ಏನಾದ್ರು ಇನ್ನೂ ಬಂದರೆ ಸ್ಕೋರ್ ಈ ಸತಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಷ್ಟೇ ಔಟು. ಅವರು ಹೋದ ಮ್ಯಾಚ್ ಗೆಲ್ಲಬೇಕಿತ್ತು. ಗೆದ್ಬಿಟ್ಟು ನಮ್ಮ ಮೇಲಿಂದ ಮನೆಗೆ ಹೋಗ್ಬೇಕಿತ್ತು. ಇನ್ನೂ ಚೆನ್ನಾಗಿರೋದು. ಅದಕ್ಕಿಂತ ಮುಂಚೆ ಅವರೇ ಮನೆ ಕಳಿಸಿದ್ರು, ಪರವಾಗಿಲ್ಲ. ನಾವು ಇನ್ನೊಂದು ಸತಿ ಮನೆ ಕಳಿಸ್ತೀವಿ ಅಷ್ಟೇ. ಹೆಂಗೂ CSKಗೆ ಹೊಡೆಯೋದೆ ಪಕ್ಕ, ಅದಂತೂ ಗ್ಯಾರಂಟಿ. ಅವ್ರಿಗೇನು ಇವತ್ತು ಜೈಲ್ ಡ್ರೆಸ್ ಹಾಕೊಂಬರ್ತಲ್ಲ ಸ್ಟೇಡಿಯಮಲ್ಲಿ, ಅವಾಗ ತೋರಿಸ್ತೀವಿ CSK ಫ್ಯಾನ್ಸಿಗೆ ನಾವು ಯಾರು ಅಂತ ಪಕ್ಕ. ಥ್ಯಾಂಕ್ ಯು. ಸೋತ್ರು ಗೆದ್ರು ಹೇಳೋದೊಂದು ಈ ಸಲ ಕಪ್ ನಮ್ಮದೇ. ಹೇಳಿ ಇವಾಗ. ಸೋತ್ರು ಗೆದ್ರು ಹೇಳೋದೊಂದು ಈ ಸಲ ಕಪ್ ನಮ್ಮದೇ. ಏನು ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಆಡಿ ಎಲ್ಲರಿಗೂ ಬಂದಿರೋರಿಗೆ ಜೋಶ್ ತಗೊಂಬರ್ಬೇಕು. ಒಳ್ಳೆ
ಎಲ್ಲರೂ ಚೆನ್ನಾಗಿ ಆಡಬೇಕು. ವಿರಾಟ್ ಕೊಹ್ಲಿ ಈ ಸಲ 100 ಹೊಡಿಬೇಕು, ಚೆನ್ನಾಗಿ ಆಡಲಿ ಅಂತ ಪಕ್ಕ 100 ಗೆಲ್ತಾರೆ ಇವತ್ತು. ಗೆಲ್ಲೇಬೇಕು. ನಮ್ಮ ಪಿಚ್ ಯಾಕೆ ಇಷ್ಟು ವಿರಾಟ್ ಕೊಹ್ಲಿ ಅಂದ್ರೆ ಯಾಕೆ ಇಷ್ಟು ಅಭಿಮಾನ ನಿಮಗೆ? ಯಾಕೆ ಈ ತರ ಸ್ಟಿಕ್ಕರಿಂಗ್? ಫ್ಯಾನ್, ವಿರಾಟ್ ಕೊಹ್ಲಿ ಫ್ಯಾನು ಅವಾಗಿಂದನೂ ಇಷ್ಟ, ಅದಕ್ಕೆ ಹಾಕ್ಸಿದ್ದೀವಿ. ಅದಕ್ಕೆ ಹಾಕ್ಸಿದ್ರಿ. ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಹೊಡಿತಾರೆ ಅನ್ಸುತ್ತೆ? ಏನು ಹೊಡಿಬೋದು, 86, 80, ಒಳ್ಳೆ ಫಾರ್ಮಲ್ ಬೇರೆ ಇದ್ದಾರೆ. 100 ಹೊಡಿಬೇಕು ಅಂತ ನೋಡೋಣ ಹೆಂಗೆ ಆಡ್ತಾರೆ. ಸಾಲ್ಟು ಚೆನ್ನಾಗಿ ಆಡಬೇಕು, ಎಲ್ಲ ಚೆನ್ನಾಗಿ ಆಡಲಿ ಅಂತ ಆಶಿಸ್ತೀನಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು. ಓಕೆ, ನೀವು RCB ಜರ್ಸಿ ಹಾಕೊಂಬಂದಿದ್ದೀರಾ ಕಾಲೇಜಲ್ಲಿ ಏನು ಹೇಳಿಲ್ವಾ? ಕಾಲೇಜ್ ಮಾತಾಡ್ರೆ ಕಾಲೇಜೇ ಬಿಟ್ಬಿಡ್ತೀವಿ ಅದಂತೂ ಪಕ್ಕ. ಅದಕ್ಕೆ ಸರ್ ಏನಾರು ಮಾತಾಡಿದ್ರೆ ಇವತ್ತು ವ್ಲಾಗ್ ಮಾಡೋಣ ಅನ್ಕೊಂಡಿದ್ವಿ. ಸರ್ ಏನಾರು ಅಕಸ್ಮಾತ್ ಇದೆಲ್ಲ ಹಾಕೊಂಬರ್ಬೇಡಿ ಹಿಂಗಂದ್ರೆ ಸರ್ ಆಯ್ತು ಇರಿ ಒಂದು ನಿಮಿಷ ಅಂದ್ಬಿಟ್ಟು ವ್ಲಾಗೇ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಗೈಸ್, ಈಗ ಸರ್ ನೋಡಿ ನಮ್ಮ RCB ಜರ್ಸಿ ಹಾಕೊಂಬಂದಿರೋದಕ್ಕೆ ಈ ಥರ ಮಾತಾಡ್ತಾವ್ರೆ ಅಂತಾನೆ ಅಂದ್ಬಿಡ್ತೀವಿ. ಇದಂತೂ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದ್ವಿ ಇವತ್ತಂತೂ. ಯಾರು ದಾಸಿ ಸರ್ಗಳಾರ ಮಾತಾಡಿದ್ರೆ ಪಕ್ಕ ಇವತ್ತಂತೂ ಗ್ಲಾಸ್ ಹೊಡೆದು ಹಾಕಿಸಿದ್ವಿ ಕ್ಲಾಸ್. ಅದಂತೂ ಪಕ್ಕ. ಯಾಕೆ ಇಷ್ಟು ಅಭಿಮಾನ ಅಂತ? ಅವಾಗಿಂದ ಕ್ರೇಜ್ ಬ್ರೋ. ಕೊಹ್ಲಿ ಬಿಟ್ರೆ ABD ಅವ್ರಿಬ್ರೇ ಜಾಸ್ತಿ ಇಷ್ಟ. ಇವತ್ತು ಚೆನ್ನೈನವರು RCBನ ಅವ್ರ ಹೋಮ್ ಗ್ರೌಂಡಲ್ಲೇ ಸೋಲಿಸ್ತೀವಿ, ಇವತ್ತು ಕಂಬ್ಯಾಕ್ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ಕೋತಿದ್ದಾರೆ ಅವ್ರ ಫ್ಯಾನ್ಸ್. ಏನು ಹೇಳ್ತೀರಿ? ಅದಕ್ಕೆ ಅವ್ರು ಇನ್ನೊಂದ್ಸತಿ ಉಟ್ ಬರ್ಬೇಕು, ಇಲ್ಲಾಂದ್ರೆ ಇನ್ನೊಂದ್ಸತಿ ನಿದ್ದೆ ಮಾಡಿ ಉಟ್ ಬರ್ಬೇಕು ಬ್ರೋ. ಪಕ್ಕ ಇವತ್ತು ಗೆಲ್ತಾರೆ ಪಕ್ಕ. RCBನೇ ಹೊಡೆಯೋದು. ಈಗ ಮತ್ತೊಬ್ಬ ಫ್ಯಾನ್ ಇದ್ದಾರೆ. ಬ್ರದರ್, ನಿಮ್ಮ ಹೆಸರೇನು? ಜಯಂತ್. ನೋಡಿದ್ರೆ ಗೊತ್ತಾಗತ್ತೆ ಪಕ್ಕ RCB ಫ್ಯಾನ್ ನೀವು ಅಂತ. ಅಲ್ರಿ, ಕಾಲೇಜ್ಗೆ ಈ ಗೆಟಪಲ್ಲಿ ಬಂದಿದ್ದೀರಿ, ಯೂನಿಫಾರ್ಮ್ ಇವತ್ತು ಎಲ್ಲಾರ ಕೈ ಲಾಕ್ಸಿರೋದು. ಏನು ಹೇಳಿಲ್ವಾ ಕಾಲೇಜಲ್ಲಿ? ಯಾರು ಏನು ಹೇಳ ಬ್ರೋ. ಕಾಲೇಜಲ್ಲಿ ಯಾರಾರ ಆ ಥರ ಹೇಳಿದ್ರೆ ಅದೇ ಅವ್ನು ಹೇಳೋ ಥರ ಬ್ಲಾಗ್ ಮಾಡ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. RCB ಏನಿದ್ರು RCB ಏನಿದ್ರು. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಎಷ್ಟು ರನ್ ಹೊಡಿಬೋದು ಅನ್ಸುತ್ತೆ ಬ್ರೋ? 200 ಮೇಲೆ ಹೊಡಿತಾರೆ. 200 ಮೇಲೆ ಹೊಡಿತಾರೆ. ಯಾರು ಇವತ್ತು ಕೆಲ ಚೆನ್ನೈ ಫ್ಯಾನ್ಸ್ಗಳು ತುಂಬಾ ಟ್ರೋಲ್ ಮಾಡುವಂಥದ್ದು, ಇವತ್ತು ಗೆಲ್ತೀವಿ ನಾವು ಅಂತ ಹೇಳ್ತವಂಥದ್ದು. ಅವ್ರು ಎಷ್ಟೇ ಏನೇ ಮಾಡಿದ್ರು ಈ ಸಲ RCBನೇ ಗೆಲ್ಲೋದು. ಈ ಮ್ಯಾಚ್ RCBನೇ ಗೆಲ್ಲೋದು ಪಕ್ಕ. 200 ಮೇಲೆ ಹೊಡಿತಾರೆ. ಈಗ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ, ಹಂಗಂದ್ರೂ ಯಾಕೆ RCB ಸೋಲ್ಸ್ಬೇಕು ಅಂತ ಅನ್ಕೊಂತಿದ್ದಾರೆ ಅವರು? ಅವ್ರಿಗೆ ಏನು ಮಾಡಕ್ಕಾಗಲ್ಲ ಬ್ರೋ. ನಮ್ ನೋಡ್ರೆ ಉರ್ಕೊಂಡು ಅಭ್ಯಾಸ ಆಗೋಗ್ಬಿಡೈತೆ. ನಾವು ಅವ್ರ ತರ ಮೀನ್ಸ್ ಏನು ಉರ್ಸಕ್ ಶುರು ಮಾಡಿದ್ರೆ ಅವ್ರಂತೂ ಇರಲ್ಲ. ಏನೇ ಮಾಡಿದ್ರು ನಾವು ಉರ್ಸೋದು ಅವ್ರಿಗೆ ಬಿಡಲ್ಲ. ನಾವು ಗೆದ್ದೇ ಗೆಲ್ತೀವಿ. ಧ್ರುವ ಅಂತ ಹೇಳಿ. ಧ್ರುವ, ಇವತ್ತು RCB ಜರ್ಸಿ ಹಾಕೊಂಬಂದಿದ್ದೀರಾ, ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಸರ್, ಈ ಸತಿ 200 ಮೇಲೆ ದಾಟ್ತಾರೆ ಅಂತ, ಹೊಡಿತಾರೆ ಅಂತ ನಂಬಿಕೆ ಇದೆ. 50 ಸತಿ ಗೆದ್ರು RCB, 100 ಸತಿ ಗೆದ್ದ ಮೇಲೆ ಯಾವಾಗಿದ್ರು RCBನೇ ಸರ್. RCB. ಯಾರು ಫ್ಯಾನ್ ನೀವು RCB ಪರ್ಟಿಕ್ಯುಲರ್ ಆಗಿ? ವಿರಾಟ್ ಕೊಹ್ಲಿ ಫ್ಯಾನು. ಇವತ್ತಿನ ರನ್ ಎಷ್ಟಾಗ್ಬೋದು? ಮಳೆ ಸ್ವಲ್ಪ ಬರುವಂತ ಆತಂಕ ಕೂಡ ಇದೆ, ಏನು ಹೇಳ್ತೀರಿ ಸರ್? ಮಳೆ ಬರಲಿ 60 ಹಬ್ಬ. ಈ ಸತಿ ಯಾರೇ ಈ ಸತಿ RCBನೇ ಗೆಲ್ಲೋದು ಸರ್. RCB ಗೆದ್ರೆ ಗೆದ್ದದೆ. 50 ಸತಿ ಗೆದ್ರು RCBನೇ, 100 ಸತಿ ಗೆದ್ರು RCBನೇ. ಒಟ್ನಲ್ಲಿ RCBನೇ. ಓಕೆ, ಹೇಳಿ ಬ್ರದರ್, ಇವತ್ತಿನ ಪಂದ್ಯದ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಪಕ್ಕಾ ಬ್ರೋ. ಕೇಳಿಸ್ಕೊಳ್ಳಿ, ಇವ್ರು ಬಂದು CSK ಹೇಳು, ಅಣ್ಣ ಬಂದು RCB ಇವನು. ಆರು ಬಾಸು ಅವ್ರ ಹುಡುಗಿ CSK ಅಂದ್ಬಿಟ್ಟು ಬಿಟ್ಬಿಟ್ಟು RCBಗೋಸ್ಕರ ನಿಂತವ್ ನಮ್ ಜೊತೆ. CSK ಹೇಳು, CSK. ಅರೆ ಪಾಪ ನಮ್ಮ ಹುಡುಗ RCB ಅಂದ್ರೆ RCBಗೋಸ್ಕರ ಡೌನ್ ಬಿಟ್ಬಿಟ್ರೆ? ಅಯ್ಯೋ ಬೇಡ, ಒಂದೇ RCB. ಓಕೆ, ಹೆಂಗದು? ಯಾಕೆ ಅಷ್ಟು ಅಭಿಮಾನ ಅಂತ ಹೇಳಿ ಬ್ರದರ್. ಯಾಕೆ ಬ್ರೇಕಪ್ ಮಾಡ್ಕೊಂಡ್ರೆ? ರಾಯಲ್ ಚಾಲೆಂಜರ್ಸ್ ರಾಯಲ್ ಚಾಲೆಂಜರ್ಸ್ ಬ್ರೋ. ಪಕ್ಕ ಈ ಸಲ ಮ್ಯಾಚ್ ಅಂತೂ ಗೆಲ್ಲುತ್ತೆ ಅಂತ ಅದಂತೂ ಗೊತ್ತು. ಪೈಸು ನಮ್ ವಿರಾಟ್ ಭಾಯ್ ಅವರೇ. ಓಕೆ ಬ್ರದರ್, ಹೇಳಿ. ನೋಡಿ, ನಾವು ಇಲ್ಲಿ ಆಶ್ಚರ್ಯ ಪಡ್ಬೇಕಾದ ಸಂಗತಿ ಅಂತಂದ್ರೆ, ಗರ್ಲ್ ಫ್ರೆಂಡ್ನೇ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಚೆನ್ನೈ ಫ್ಯಾನ್ ಅಂತ. ಅದು ಇಬ್ಬಿಬ್ರು ಹುಡುಗರು, ಒಬ್ಬನ್ ಲವ್ ನಡೀತಾ ಇದೆ ಅಂತೆ, ಇನ್ನೊಬ್ಬಂದು ಬ್ರೇಕಪ್ ಆಗಿದೆ ಅಂತೆ. ನೋಡಿ, ಹುಡುಗಿನೂ ಬೇಡ RCB ಮುಂದೆ, ಆ ರೇಂಜಿಗೆ ಅಭಿಮಾನ ಅಂತಂದ್ರೆ ನಿಜವಾಗ್ಲೂ ತುಂಬಾ ಕ್ರೇಜಿ ಅನ್ಸುತ್ತಪ್ಪ. ಹೇಳಿ ಬ್ರೋ, ನಿಮ್ದು ಏನಾದ್ರು ಬ್ರೇಕಪ್ ಆಗಿದೆ? ಆ ತರ ಆಗಿದ್ದೀನಿ ನಾನು, ಯಾರು ಇಲ್ಲ. ಓಕೆ, ಆಯ್ತು. ಇವತ್ತಿನ ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಮಳೆ ಬಂದು ಎಷ್ಟೇ ಓವರ್ಸ್ ಕಮ್ಮಿ ಆದ್ರೂ ಮ್ಯಾಚ್ ಗೆಲ್ಲೋದು RCB. ಯಾಕೆ ಇಷ್ಟೊಂದು ಕಾನ್ಫಿಡೆಂಟ್? ಯಾಕೆ? ಅವ್ರು ಹೋಮ್ ಗ್ರೌಂಡ್ ಅಲ್ಲೇ ಹೊಡೆದಿದೀವಿ. ಯಾವ್ದು ಬ್ರೋ ಚಿಕ್ಕ ಗ್ರೌಂಡ್ ಅಲ್ಲಿ ಹೊಡೆಯಲ್ವಾ ಬ್ರೋ? ಅಲ್ವಾ? ಇಡೀ ಇಂಡಿಯಾಗೆ ಚಿಕ್ಕ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ. ಅವ್ರು ಹೋಮ್ ಗ್ರೌಂಡ್ ಅಲ್ಲೇ ಹೊಡೆದು ಬಂದಿದೀವಿ. ನಮ್ ಗ್ರೌಂಡ್ ಲೆಕ್ಕ ಬರಲ್ಲ ಬ್ರೋ.
ಮತ್ತೆ ಇವತ್ತು ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಚೆನ್ನೈಗೆ ಗೋಯಿಂಗ್ ಅಷ್ಟೇ ಹೇಳೋದು ಅವ್ರಿಗೆ, ಚೆನ್ನೈ ಅವ್ರಿಗೆ. ಓಕೆ, ಇವತ್ತಿನ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಆಯಿತು ಅಂದರೆ ಎಷ್ಟು ರನ್ ಹೊಡಿಬೇಕು? 200+. ಚೇಸಿಂಗ್ ಏನಾದ್ರು ಇದ್ರೆ ಎಷ್ಟು ಕಟ್ ಹಾಕ್ಬೇಕು ಒಳಗಡೆ? ಹಾಲ್ ಮಾಡಿ ಅವ್ರಿಗೆ ಯಾರೋ ಮೊನ್ನೆ ರಾಜಸ್ಥಾನದವ್ರು ಯಾರೋ ಕಟ್ ಮಾಡಿದ್ರಲ್ಲ 108 107, ಅದಕ್ಕಿಂತ ಕಮ್ಮಿ ಮಾಡ್ತೀವಿ ನಾವು. ಅದಕ್ಕಿಂತ ನಮ್ ರೆಕಾರ್ಡ್ ಏನಿದೆ 49, ಅದಕ್ಕಿಂತ ಕಡಿಮೆ ಮಾಡ್ತೀವಿ ನಾವು. ಅದನ್ನು ಮುರಿದೋಗುತ್ತೆ. ಅವರೇ ಮುರಿದಾಕ್ಬೇಕು ಅದನ್ನ. ಬ್ರೋ ನೀವು ಹೇಳಿ, ನಿಮ್ಮ ಹೆಸರೇನು, ನೀವು ಎಷ್ಟು ವರ್ಷ? ಗಗನ್ ಇವತ್ತು RCB ವರ್ಸಸ್ ಚೆನ್ನೈ ಮ್ಯಾಚ್ ಇದೆ, ನೀವು ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತಪ್ಪ. ಒಟ್ಟಾರೆ ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ವಿನ್ ಆಗ್ತಾರೆ. ಕೆಲವೊಬ್ರು ಟ್ರೋಲ್ ಮಾಡ್ತಿದ್ದಾರೆ, ಕೆಲವೊಂದು ಟ್ರೋಲ್ ಪೇಜ್ಗಳಲ್ಲಿ, ಅಂದ್ರೆ ಚೆನ್ನೈ ಫ್ಯಾನ್ಸ್ ನಾವು ಡೆಫಿನೆಟ್ ಆಗಿ ಇವತ್ತು ಸೋಲಿಸ್ತೀವಿ RCBನ ಅಂತ. ಏನು ಹೇಳ್ತೀರಾ ಅಂತವ್ರಿಗೆ? ಓಕೆ, ಒಟ್ಟಾರೆ ನೀವೆಲ್ಲರೂ ಕೂಡ ಇವತ್ತು RCBಗೆ ಚೇರ್ ಮಾಡಕ್ ಹೋಗ್ತಿದ್ದೀರಿ. RCB ಇವತ್ತು ಗೆಲ್ಲಿ ಖುಷಿ ಆಗ್ಲಿ ಅಂತ ಎಲ್ಲರೂ ಒಂದ್ಸರಿ ಅವ್ರಿಗೆ ಡೈಲಾಕು ಧೋನಿ ಬಾಯ್ ಚಿನ್ನ ಇನ್ನೂ ಗೆಲ್ಲಕ್ ನೀನು ಪ್ರಯತ್ನ ಪಡ್ತಾರೋ, ಇವಾಗ ಜಡೇಜನ್ ಕರ್ಕ ಬಾ, ನೆಕ್ಸ್ಟ್ ಅವ್ನು ಹಿಂಗೆ ಕುತ್ಕೊಳ್ಳಿ, ಕೊಹ್ಲಿ ತಿಗ ಅವ್ರಿಸ್ತಾನೆ ಈ ಸತಿನು ಅಷ್ಟೇ.